ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ತೆ ಮೇಡಮ್. ತಂದ್ಯಾ? ತಂದಿದ್ದೀನಿ ಮೇಡಮ್. ಇದನ್ನ ಯಾವ ಸರ್ಫೇಸ್ ಮೇಲಾದ್ರೂ ಅಪ್ಲೈ ಮಾಡ್ಬೋದಲ್ವಾ? ಮಾಡ್ಬೋದು ಮೇಡಮ್. ಸ್ಮೆಲ್ ಏನ್ ಬರಲ್ವಾ? ಖಂಡಿತ ಬರಲ್ಲ. ವಾಟರ್ ಸ್ಪ್ರೇ ಮಾಡಿರೋ ಹಾಗಿರತ್ತಷ್ಟೇ. ಇದು ಸ್ಪ್ರೇ ಮಾಡಿದ್ಮೇಲೆ 2 ನಿಮಿಷ ಅಷ್ಟೇ ಇದ್ರ ಪವರ್ ಗಾಳಿಲಿರುತ್ತೆ. ಆ 2 ಮಿನಿಟ್ಸಲ್ಲಿ ಅಲ್ಲಿ ಯಾರಾದರೂ ಉಸಿರಾಡಿದ್ರೆ ಅವ್ರಿಗೆ ನಾನ್ ಸ್ಟಾಪ್ ಆಗಿ ವಾಮಿಟ್ ಆಗುತ್ತೆ, ಗಂಟ್ಲು ಒಣಗೋಗುತ್ತೆ, ದಾಹದಿಂದ ಸುಸ್ತಾಗ್ಬಿಡ್ತಾರೆ. ಆ ದಾಹ ಕಡಿಮೆ ಆಗಲಿ ಅಂತ ಗ್ಲಾಸ್ ಮೇಲೆ ಗ್ಲಾಸು ನೀರು ಕುಡಿತಾರೆ ಮೇಡಮ್. ನನಗ್ ಬೇಕಾಗಿದ್ದು ಅದೇನೆ. ನೀನ್ ಹೋಗು. ಓಕೆ, ಥ್ಯಾಂಕ್ ಯು ಮೇಡಮ್. ಶ್ಯಾಮ, ಆಲದ ಕೊಂಬೆ ಹತ್ರ ಇದನ್ನ ಸ್ಪ್ರೇ ಮಾಡ್ತೀನಿ. ವಾಂತಿ ಶುರು ಆಗೋ ಹಾಗೆ ಮಾಡ್ತೀನಿ. ಆಮೇಲೆ ನೀನು ನೀರು ಕುಡಿದೆ ಹೇಗಿರ್ತೀಯ, ವ್ರತ ಭಂಗ ಆಗದೆ ಹೇಗಿರ್ತೀಯ ಅಂತ ನೋಡ್ತೀನಿ. ಏನಾಯ್ತಮ್ಮ? ಪೂಜೆ ಮಧ್ಯಾಹ್ನ ನಿಲ್ಲಿಸ್ಬಿಟ್ಟಿಯಲ್ಲ? ಹೊಟ್ಟೆ ತೊಳಿಸ್ತಿದೆ ಅತ್ತೆ, ವಾಂತಿ ಬರೋ ಹಾಗಿದೆ. ಶ್ಯಾಮ, ಶ್ಯಾಮ,
ಹೊಟ್ಟೆ ತೊಳ್ಸೋದು ವಾಂತಿ ಆಗೋದು ಅಂದ್ರೇನು ಶ್ಯಾಮ? ಬೆಳಗ್ಗೆಯಿಂದ ನೀನು ಸ್ವಲ್ಪನೂ ನೀರು ಕುಡ್ದಿಲ್ಲ ಅಲ್ವಾ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಕ್ಕ. ಅಯ್ಯೋ ಶ್ಯಾಮ, ಅಮ್ಮ ಶ್ಯಾಮ, ಹೇಗಿದೆ ಈಗ? ಪರವಾಗಿಲ್ಲ ಮಾವ. ಯಾವುದಕ್ಕೂ ಒಳ್ಳೇದು. ಒಂದ್ಸಲ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಅದೆಲ್ಲ ಏನು ಬೇಡ ಮಾವ. ಈಗ ಚೆನ್ನಾಗಿದ್ದೀನಲ್ವಾ, ಏನೂ ಬೇಕಾಗಿಲ್ಲ. ಇವಾಗ ನೋಡು, ನಾನ್ ಕೊಡ್ತೀನಿ ಟ್ವಿಸ್ಟ್. ಶ್ಯಾಮ ಏನಾಯ್ತಮ್ಮ? ಶ್ಯಾಮ ನಿಂತ್ಕೋ. ಇಷ್ಟು ಸಲ ವಾಂತಿ ಆಗ್ಬಿಟ್ರೆ ಬಾಡಿಲಿ ಡಿಹೈಡ್ರೇಷನ್ ಆಗುತ್ತೆ. ಸ್ವಲ್ಪ ನೀನು ಈ ನೀರು ಕುಡಿ, ತಗೋ. ಏನ್ ಶ್ಯಾಮ ಹಾಗೆ ನೋಡ್ತಿದ್ಯಾ? ತಗೋ, ನೀರು ಕುಡಿ. ಬೇಡಕ್ಕ, ವ್ರತ ಪೂರ್ತಿ ಆಗೋ ತನಕ ಸ್ವಲ್ಪ ನೀರು ಕೂಡ ಕುಡಿಬಾರ್ದು ಅಂತ ಗುರುಗಳು ಹೇಳಿದ್ರಲ್ಲ. ಹಾಗಂದ್ರೆ ಹೇಗ್ ಶ್ಯಾಮ? ಈ ರೀತಿ ಪರಿಸ್ಥಿತಿಲಿ ಕುಡಿದ್ರೆ ಏನೂ ಆಗಲ್ಲ. ಕುಡಿ, ತಗೋ. ಬೇಡಕ್ಕ. ಬಾಡಿ ಡಿಹೈಡ್ರೇಟ್ ಆದ್ರೆ ತುಂಬಾ ಪ್ರಾಬ್ಲಮ್ ಶ್ಯಾಮ. ಅರ್ಥ ಮಾಡ್ಕೋ. ಒಂದೊಂದ್ಸಲ ಪ್ರಾಣಕ್ಕೆ ಅಪಾಯ ಆಗುತ್ತೆ, ಗೊತ್ತಾ? ಪ್ರಾಣಕ್ಕಿಂತ ಯಾವುದು ಮುಖ್ಯ ಅಲ್ವಲ್ಲ? ಹೌದಕ್ಕ, ನೀವು ಹೇಳಿದ ಕರೆಕ್ಟೇ. ಪ್ರಾಣಕ್ಕಿಂತ ಯಾವುದು ಮುಖ್ಯ ಅಲ್ಲ. ಅಖಿಲವ್ರ ಪ್ರಾಣಕ್ಕಿಂತ ನಂಗೆ ಯಾವುದು ಮುಖ್ಯ ಅಲ್ಲ. ಗುರುಗಳು ಹೇಳಿರೋ ಹಾಗೆ ಒಂದು ಹನಿ ನೀರು ಕುಡಿದೆ, ಮನೆ ದಾಟಿ ಹೊರಗಡೆ ಹೋಗದೆ ನಿಷ್ಠೆಯಿಂದ ಈ ವ್ರತ ಪೂರ್ತಿ ಮಾಡಿ ಅಖಿಲವ್ರ ಪ್ರಾಣ ಕಾಪಾಡ್ಕೋತೀನಿ. ಇವಳು ವಾಂತಿ ಆಗೋ ಹಾಗೆ ಮಾಡಿ ನೀರ್ ಕುಡಿಯೋ ಹಾಗೆ ಮಾಡೋಣ ಅಂದ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಯ್ತು. ಛೇ, ಪಾಪ ಶ್ಯಾಮ ಎಷ್ಟು ಕಷ್ಟ ಪಡ್ತಿದ್ದಾಳೆ. ವ್ರತ ಭಂಗ ಆಗದೆ ಇರೋದಕ್ಕೋಸ್ಕರ ಒಂದು ಹನಿ ನೀರು ಕೂಡ ಕುಡಿದೆ ತುಂಬಾ ಕಷ್ಟ ಪಡ್ತಿದ್ದಾಳೆ ಮಗು. ವಾಂತಿ ಏನಾದ್ರೂ ಕಂಟ್ರೋಲ್ ಆಗದೆ ಇದ್ರೆ ಅವಳು ಇನ್ನೂ ಸುಸ್ತಾಗ್ಬಿಡ್ತಾಳೆ. ನನಗೂ ಅದೇ ಭಯ ಆಗ್ತಿದೆ ವಸಂತ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೈಲೇನ್ ಆದ್ರೂ ಹಾಕ್ಸ್ಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸಲೈನಾ? ಈ ವ್ರತ ಪೂರ್ತಿ ಆಗೋವರೆಗೂ ನೀರು ಕೂಡ ಕುಡಿಬಾರ್ದು, ಮನೆ ಬಿಟ್ಟು ಆಚೆ ಹೋಗ್ಬಾರ್ದಂತ ಗುರುಗಳು ಹೇಳಿದಾರಲ್ಲ. ಮತ್ತೆ ಹಾಸ್ಪಿಟ್ಲಿಗೆ ಹೇಗೆ ಕರ್ಕೊಂಡು ಹೋಗೋದು? ಸಲೈನ್ ಹೇಗೆ ಕೊಡ್ಸೋದು? ಗಾಬರಿ ಆಗ್ಬೇಡ ವಸಂತ, ಅಂತ ಪರಿಸ್ಥಿತಿ ಬರದೇ ಇರಬಹುದು. ನೀನ್ ಹೆದರೋಕ್ ಹೋಗ್ಬೇಡ. ಶ್ಯಾಮನ್ಗೆ ವಿಲ್ ಪವರ್ ತುಂಬಾ ಹೆಚ್ಚಿದೆ. ಅವಳು ಏನಾದ್ರೂ ಒಂದು ಅನ್ಕೊಂಡ್ರೆ
ಎಷ್ಟೇ ಕಷ್ಟ ಆದ್ರೂ ಅದನ್ನ ಸಾಧಿಸೇ ತೀರ್ತಾಳೆ. ಗುರುಗಳೇ ಹೇಳಿದ ಹಾಗೆ ನೇಮ ನಿಷ್ಠೆಯಿಂದ ಈ ವಟ ಸಾವಿತ್ರಿ ವ್ರತನ ಪೂರ್ತಿ ಮಾಡಬೇಕು ಅಂತ ದೀಕ್ಷೆ ಕೇಳ್ಕೊಂಡ್ಲಲ್ಲ ಶ್ಯಾಮ. ಇಂಥ ಅಡಚಣೆಗಳು ಎಷ್ಟೇ ಎದುರಾದ್ರೂ ಸರಿ, ಆ ವ್ರತನ ನಿರ್ವಿಘ್ನವಾಗಿ ಪೂರ್ತಿ ಮಾಡ್ತಾಳೆ ಶ್ಯಾಮ. ನೀನ್ ಧೈರ್ಯವಾಗಿರು. ಸರಿ ರೀ, ಯಾವುದಕ್ಕೂ ಒಳ್ಳೇದು. ಒಂದ್ಸಲ ಗುರುಗಳಿಗೆ ಫೋನ್ ಮಾಡಿ ಮಾತಾಡ್ಲಾ? ಏನ್ ಮಾತಾಡ್ತೀಯ? ಗುರುಗಳಿಗೆ ಶ್ಯಾಮ ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ತೀನಿ. ಅವ್ರು ಏನ್ ಹೇಳ್ತಾರೋ ನೋಡೋಣ. ಸರಿ, ಮಾತಾಡು. ಏನ್ ಈ ಟೈಮಲ್ಲಿ ಕ್ಲೀನ್ ಮಾಡ್ತಿದ್ದೀರಾ? ಮಗು ಐಸ್ ಕ್ರೀಮ್ ತಿನ್ನುವಾಗ ಜಾರಿ ಕೆಳಗಡೆ ಬಿದ್ಬಿಡ್ತಮ್ಮ, ಅದಕ್ಕೆ ಒರೆಸ್ತಾ ಇದ್ದೀನಿ. ಐಸ್ ಕ್ರೀಮ್ ಜಾರ್ ಬಿದ್ದ ಹಾಗೆ ಶ್ಯಾಮ ಕೂಡ ಜಾರ್ ಬಿದ್ರೆ ಸೊಂಟ ಮುರಿಯುತ್ತೆ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಮನೆ ದಾಟಿ ಹೊರಗಡೆ ಕರ್ಕೊಂಡು ಹೋಗಿದ್ದಕ್ಕೆ ವ್ರತ ಭಂಗ ಆಗುತ್ತೆ. ಎಸ್. ಶ್ಯಾಮ, ಇಲ್ಲೋಡು, ಶ್ಯಾಮನ್ ಅತ್ತೆ ಕರೀತಿದ್ದಾರೆ, ಬರಕ್ ಹೇಳು. ಸರಿನಮ್ಮ. ಶ್ಯಾಮಮ್ಮವ್ರೆ, ಏನು ನಿಮ್ನ ದೊಡ್ಡಮ್ಮವ್ರು ಕರಿತಾ ಇದ್ದಾರೆ? ಹೌದಾ, ನಾನು ಬರ್ತೀನಿ, ನೀವು ಹೊರಡಿ. ಸರಿನಮ್ಮ. ಶ್ಯಾಮ ರೂಮಿಂದ ಹೊರಗೆ ಬರ್ತಿದ್ದ ಹಾಗೆ ಕಾಲ್ ಜಾರುತ್ತೆ, ಸೊಂಟ ಮುರಿಯುತ್ತೆ, ವ್ರತ ಹಾಳಾಗುತ್ತೆ. ಏನು ಇದು ತಣ್ಣಗಿದೆಯಲ್ಲ? ಇದು ಐಶ್ವರ್ಯ ಅಕ್ಕನ ಕೆಲ್ಸನೇ ಇರ್ಬೋದಾ? ಅಮ್ಮ, ಅಬ್ಬಾ, ಅಮ್ಮ, ಅಯ್ಯೋ ಅಕ್ಕ, ಅಮ್ಮ, ಅಕ್ಕ, ಏನಾಯ್ತಕ್ಕ? ಅದ್ಗೆ ಐಶ್ವರ್ಯ, ಕಾಲ್ ಜಾರ್ ಹೋಯ್ತು. ಏನು ನೀನ್ ಕಾಲ್ ಜಾರಿದ್ಯಾ? ಕಾಲ್ ಜಾರೋದು ಅಂದ್ರೆ ನೀರಲ್ಲಿ ಕಾಲ್ ಇಟ್ಟಿದ್ದಕ್ಕೆ ಕಾಲ್ ಜಾರ್ ಬಿದ್ದೆ ಅಂತ ಅರ್ಥ. ನಾನು ಅದೇ ಅರ್ಥದಲ್ಲಿ ಹೇಳಿದ್ದು, ನೀನ್ ಬೇರೆ ಅರ್ಥ ಅನ್ಕೊಂಡ್ಯಾ? ಅಣ್ಣ, ಈ ತರ ಟೈಮಲ್ಲಿ ಜೋಕ್ ಬೇಕಾ? ಸುಮ್ನೆ ಹೇಳಿದೆ ಕಣೋ. ಎದ್ದೇಳಕ್ಕ, ನಿಧಾನವಾಗಿ ಎದ್ದೇಳಿ. ಹುಷಾರು. ಅಮ್ಮ, ನೋವು ನೋವು, ನಂಗಾಗಲ್ಲ, ನೋವು. ಇವಳಿಗೇನಾದ್ರೂ ಸೊಂಟ ಮುರಿದಿದ್ಯಾ ಏನು? ಏನ್ ಮುರ್ದಿಲ್ಲ, ನೋವು ಆಗ್ತಿದೆ ಅಷ್ಟೇ. ನಿಧಾನವಾಗಿ ಎದ್ದೇಳಿ ಅಕ್ಕ, ಎದ್ದೇಳಿ. ಅಬ್ಬಾ, ಟ್ರೈ ಮಾಡಿ. ಅಯ್ಯೋ, ನೋವು ಆಗ್ತಿದೆ. ಎದ್ದೇಳಕ್ಕ. ಅಣ್ಣ, ಇನ್ನು ಅತ್ತಿಗೆ ಹೇಳೋದು ಕಷ್ಟನೇ, ನೀನೇ ಎತ್ಕೊಂಡು ಹೋಗು. ಎತ್ಕೊಳ್ಳೇಬೇಕಾ? ಎತ್ಕೋ. ಹಾಗಿದ್ರೆ ಓಕೆ, ಹೋಗು. ಅಮ್ಮ, ನೋವು. ಅಮ್ಮ, ನನ್ ಸೊಂಟ.
ಅಮ್ಮ, ನನ್ನ ಸೊಂಟ ತುಂಬ ನೋವ್ತಿದೆ. ಅಬ್ಬಾ, ಎಷ್ಟು ಭಾರ ಇದೆಯಾ? ಏನ್ ತಿಂತೀಯ ಐಶ್ವರ್ಯ? ನಿನ್ ತಲೆ ತಿಂತೀನಿ. ಅದಕ್ಕೆನಾ ಇಷ್ಟು ಭಾರ ಇದೆಯಾ? ಓಕೆ ಓಕೆ. ಅಲ್ಲೆಲ್ಲಿಗೆ? ಅತ್ತೆ ಕರೆದಿದ್ರು. ಸರಿ ಹೋಗ್ಬಾ. ಶ್ಯಾಮಾ, ಅಮ್ಮ ಶ್ಯಾಮಾ. ಹಾ, ಬರ್ತಿದ್ದೀನಿ ಅತ್ತೆ. ಅತ್ತೆ ಕರೆದ್ರಂತೆ? ಏನಿಲ್ಲಮ್ಮ, ನಿನಗೆ ಅಷ್ಟು ವಾಂತಿಯಾಗಿ ನೀನು ತುಂಬಾ ಸುಸ್ತಾಗ್ಬಿಟ್ಟಿದ್ಯಲ್ವಾ? ವ್ರತ ಪೂರ್ತಿ ಮಾಡೋದಕ್ಕೆ ಕಷ್ಟ ಆಗತ್ತೇನೋ ಅಂತ ಗುರುಗಳಿಗೆ ಫೋನ್ ಮಾಡಿದ್ದೆ. ಈ ರೀತಿ ಕಷ್ಟ ಇರೋ ಅಂತ ನಿಷ್ಠೆ ಬೇಡೋ ವ್ರತ ಮಾಡುವಾಗ ನಮ್ಮ ಭಕ್ತಿನ ಪರೀಕ್ಷೆ ಮಾಡೋದಕ್ಕೆ ಈ ರೀತಿ ಅಡ್ಡಿಗಳು ಬರುತ್ತೆ ಅಂದ್ರು. ಅದ್ರ ಬಗ್ಗೆ ಏನು ಯೋಚನೆ ಮಾಡದೆ ವ್ರತನ ಪೂರ್ತಿ ಮಾಡ್ಲಿ ಅಂತ ಹೇಳಿದ್ರು ಗುರುಗಳು. ನೀನ್ ಅದನ್ನ ಮಾಡ್ತೀಯ ಅಂತನೂ ಹೇಳಿದ್ರಮ್ಮ ಗುರುಗಳು. ಇಂಥ ಅಡಚಣೆಗಳು ಎಷ್ಟೇ ಬಂದ್ರು ನೀನ್ ವ್ರತನ ಪೂರ್ತಿ ಮಾಡ್ತೀಯಂತೆ. ನಿನ್ ಮೇಲೆ ಗುರುಗಳಿಗೆ ಅಷ್ಟೊಂದು ನಂಬಿಕೆನಮ್ಮ. ನಿನ್ನಂತ ಒಳ್ಳೆ ಮನ್ಸಿರೋಳ್ಗೆ ಎಲ್ಲ ಒಳ್ಳೇದೇ ಆಗುತ್ತಮ್ಮ. ನಿನಗೆ ಕೇಡು ಮಾಡ್ಬೇಕು ಅನ್ಕೊಳ್ಳೋರ್ಗೆ ಮಾತ್ರ ಕೆಟ್ಟದೇ ಆಗುತ್ತೆ. ಅಬ್ಬಾ, ನೋವು. ಅಯ್ಯೋ ಅಮ್ಮ, ಅಮ್ಮ. ನೋವು ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ. ಹೌದು. ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಾ? ಹಾಸ್ಪಿಟಲ್ಗ? ಅದೇನು ಬೇಡ. ಅಷ್ಟು ನೋವಾಗ್ತಿದ್ರು ಹಾಸ್ಪಿಟ್ಲಿಗೆ ಬೇಡ ಅಂತಿದ್ಯಲ್ಲ? ಹಾಸ್ಪಿಟಲ್ಗೆ ಹೋಗೋ ಅಷ್ಟು ಏನೂ ಆಗಿಲ್ಲ. ಪೇನ್ ಕಿಲ್ಲರ್ಸ್ ತರಿಸಿ ತಗೋತೀನಿ, ಕಡಿಮೆ ಆಗುತ್ತೆ. ಓಕೆ, ಪೇನ್ ಬಾಂಬ್ ಹಚ್ತೀನಿ ಇರು. ಅಮ್ಮ, ನೋವು. ಬೇಡ ಬೇಡ, ನೀನೇನು ಹಚ್ಚೋದು ಬೇಡ. ಇಲ್ಕೊಡು, ನಾನೇ ಹಚ್ಕೋತೀನಿ. ನೀನ್ ಹೋಗು. ನಿನ್ಗೆ ಹಚ್ಕೊಳಕ್ ಆಗೋದಿಲ್ಲ ಅನ್ಸುತ್ತೆ ಐಶ್ವರ್ಯ. ಕೈ ಬಿಡು. ನನ್ನ ಕಷ್ಟ ನಾನು ನೋಡ್ಕೋತೀನಿ, ನೀನ್ ಹೋಗು. ಬಾವಾ, ಅಕ್ಕಂಗೆ ನಾನು ಹಚ್ತೀನಿ, ನೀವ್ ಹೋಗಿ. ನನ್ನ ಕೈಯಿಂದ ಪೇನ್ ಬಾಂಬ್ ಹಚ್ಚಿಸ್ಕೊಳಕ್ಕೆ ನಿಮ್ಮ ಅಕ್ಕನಿಗೆ ನಾಚಿಕೆ ಆಗ್ತಿದೆ ಅಂತಮ್ಮ. ನೀನೇ ಹಚ್ಚು. ಅಕ್ಕ, ಸ್ವಲ್ಪ ತಿರುಗಕ್ಕ, ನಾನು ಹಚ್ತೀನಿ. ಪರವಾಗಿಲ್ಲ, ನಾನು ಹಚ್ಕೋತೀನಿ ಬಿಡು. ಪರವಾಗಿಲ್ಲ ಅಕ್ಕ, ನೀವು ತಿರುಗಿ, ನಾನು ಹಚ್ತೀನಿ. ಹೀಗೆ ನೋವಿದ್ದಾಗ ಸಾಧ್ಸೋಕೆ ಹೋಗ್ಬಾರ್ದಕ್ಕ. ನೀವು ಮಲ್ಕೊಳ್ಳಿ. ನೋವು. ಅಯ್ಯೋ, ಈಗ ಹೇಗಿದ್ಯಾ ಅಕ್ಕ? ಪರವಾಗಿಲ್ಲ, ಸ್ವಲ್ಪ ಬೆಟರ್ ಅನ್ಸ್ತಾ ಇದೆ. ಅಕ್ಕ, ನಿಮ್ಗೊಂದು ಗಾದೆ ಗೊತ್ತಾ? ಏನ್ ಗಾದೆ? ಮಾಡಿದ್ದವನು ಮಹಾರಾಯ ಅನ್ನೋ ಗಾದೆ ಗೊತ್ತಾ? ಬೇರೆಯವ್ರಿಗೆ ಕೆಟ್ಟದ್ ಮಾಡಕ್ ಹೋದ್ರೆ ನಮ್ಗೆ ಕೆಟ್ಟದಾಗತ್ತೆ ಅಂತಾರೆ. ಹಾಗೆ ಬೇರೆಯವ್ರನ್ನ ಬೀಳ್ಸಕ್ ನೋಡಿದ್ರೆ ನಾವೇ ಬೀಳ್ಬೇಕಾಗತ್ತೆ. ನನ್ನ ಬೀಳ್ಸೋಕೆ ಅಂತ ಫ್ಲೋರ್ ಮೇಲೆ ಲಿಕ್ವಿಡ್ ಹಾಕಿದೆ ಅಂತ ನನಗೆ ಗೊತ್ತು. ನಾನೆಲ್ಲಿ ಹಾಕಿದ್ದೀನಿ? ಎಲ್ಲ ನಾನು ರೂಮ್ ಮುಂದೆ ಹಾಕಿದ್ದೆ. ನಾನು ಹಾಕಿಲ್ಲ. ನಾನು ನೋಡ್ದೆ ಅಕ್ಕ. ನನ್ನ ಬೀಳಿಸ್ಬೇಕು ಅಂತ ನೋಡ್ದೆ, ಕೊನೆಗೆ ನೀನೇ ಬಿದ್ದೆ. ಬೇರೆಯವ್ರಿಗೆ ಒಳ್ಳೇದ್ ಮಾಡಕ್ ಹೋದ್ರೆ ಆ ಕೆಲ್ಸಕ್ಕೆ ದೇವ್ರು ಸಹಾಯ ಮಾಡ್ತಾನೆ. ಆದ್ರೆ ಬೇರೆಯವ್ರಿಗೆ ಕೆಟ್ಟದ್ ಮಾಡಕ್ ನೋಡಿದ್ರೆ ಇಲ್ ನೋಡು ಹೀಗೆ ಮಾಡ್ತಾನೆ. ಅಮ್ಮ, ಏಯ್, ದಯವಿಟ್ಟು ಇನ್ಯಾವತ್ತೂ ಈ ತರ ಕೆಲ್ಸ ಮಾಡ್ಬೇಡಿ. ಆದ್ರಿಂದ ನಿಮ್ಗೆ ಕಷ್ಟ ಆಗೋದು.
ತಗೊಳಕ್ಕ. ಅಮ್ಮ ಅಮ್ಮ ಅಮ್ಮ, ಏನ್ ಕಂದ, ಏನಾಯ್ತು ಹೇಳು, ಏನಾಯ್ತು? ಹಾವು ಕಂದ? ಹಾವು. ಹಾವ ಎಲ್ಲಪ್ಪ? ಹಾವಾ ಎಲ್ಲಿದ್ಯೋ? ಎಲ್ಲಿದೆ? ಅಲ್ಲಿ ನೋಡಿ.